ಮಂಡ್ಯ ಜಿಲ್ಲೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ದಾಖಲಾದ ಮನೆಗಳ್ಳತನ ಪ್ರಕರಣಗಳನ್ನು ಪತ್ತೆ ಹಚ್ಚುವ ನಿಟ್ಟಿನಲ್ಲಿ ನಾಗಮಂಗಲ ಡಿವೈಎಸ್ಪಿ ಚೆಲುವರಾಜು ಅವರ ನೇತೃತ್ವದಲ್ಲಿ CPI ನಾಗಮಂಗಲ ಗ್ರಾಮಾಂತರ ವೃತ್ತ ಇವರ ಒಂದು ಮುಂದಾಳುವಿಕೆಯಲ್ಲಿ ಒಂದು ಅಪರಾಧ ಪತ್ತೆ ತಂಡವನ್ನು ರಚನೆ ಮಾಡಲಾಗಿತ್ತು. ಅದರಂತೆ ಒಬ್ಬ ಆರೋಪಿಯನ್ನು ಅವರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ದಿನಾಂಕ 20/5/2025 ನಾಗಮಂಗಲ ತಾಲೂಕಿನ ಬಿಂಡಿಗಿನವಿಲೆ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯ ಬಿದರಕೆರೆ ಗ್ರಾಮದ ಒಬ್ಬ ಗಂಗೇಗೌಡ ಅಂತೇಳಿ ಇವರು ಒಂದು ಮನೆಗಳ್ಳತನ ಪ್ರಕರಣವನ್ನು ದಾಖಲಿಸ್ತಾರೆ. ಆ ಒಂದು ಪ್ರಕರಣದಲ್ಲಿ ದಿನಾಂಕ 18 ಅವರ ಮನೆಯಲ್ಲಿ ಯಾರೂ ಇಲ್ಲದ ಸಮಯದಲ್ಲಿ ಮಧ್ಯಾಹ್ನದ ಒಂದು ವೇಳೆಯಲ್ಲಿ ಮನೆಯ ಬೀರುವಿನಲ್ಲಿ ಇಟ್ಟಿದ್ದ 20 ಗ್ರಾಮದ ಚಿನ್ನದ ಒಡವೆಗಳು ಮತ್ತು 97,000 ರೂಪಾಯಿ ದುಡ್ಡನ್ನು ಯಾರೋ ಅಪರಿಚಿತರು ಬಂದು ಮನೆಗಳ್ಳತನ ಮಾಡ್ಕೊಂಡು ಹೋಗಿದ್ದಾರೆ ಅಂತೇಳಿ ದೂರನ್ನು ಸಲ್ಲಿಸಿರ್ತಾರೆ. ಈ ದೂರನ್ನು ಆಧರಿಸಿ ಈಗಾಗಲೇ ಏನು ರಚಿತವಾಗಿದ್ದ ತಂಡ ಆರೋಪಿತ ರಂಗೇಗೌಡ ಅಂಥೇಳಿ ಈತ ಈಗಾಗಲೇ ಹಲವಾರು ಪ್ರಕರಣಗಳಲ್ಲಿ ಬೇಕಾಗಿ MOB ಆಸಾಮಿಯಾಗಿರ್ತಾನೆ. ಈತ ಹಾಸನ ಜಿಲ್ಲೆಯ ಆಲೂರು ತಾಲೂಕಿನ ಮುದಿಗೆರೆ ಗ್ರಾಮದವನು. ಆತನ ಹೆಸರು ರಂಗೇಗೌಡ ಅಂತೇಳಿ ಅಲಿಯಾಸ್ ಸಂತೋಷ್ ಅಲಿಯಾಸ್ IPL ಸಂತೋಷ್ ಅಂತೇಳಿ. ಈತ 37 ವರ್ಷ, ಒಕ್ಕಲ್ತನ ಕೆಲಸ ಮಾಡ್ಕೊಂಡು ಇದ್ದ ಅಂತೇಳಿ ಹೇಳ್ತಾರೆ. ಆದರೆ ಈತ ಮನೆಗಳ್ಳತನ ಮಾಡುವುದನ್ನು ರೂಢಿಗತ ಮಾಡಿಕೊಂಡು ಒಬ್ಬಂಟಿಯಾಗಿ ಹಲವಾರು ಪ್ರಕರಣಗಳಲ್ಲಿ ಬೇಕಾದ ಮಾಲುಗಳನ್ನು ಅವನಿಂದ ನಾವು ವಶಪಡಿಸಿಕೊಂಡಿದ್ದೀವಿ. ಒಟ್ಟು 10 ಪ್ರಕರಣಗಳನ್ನು ಈ ಒಂದು ತಂಡ ಭೇದಿಸುವಲ್ಲಿ ಯಶಸ್ವಿಯಾಗಿದೆ. ಅದರಲ್ಲಿ ಬಿಂಡಿಗಿನವಿಲೆ ಠಾಣೆಯ 3 ಪ್ರಕರಣ, ಬೇಲೂರು ಠಾಣೆಯ 4 ಪ್ರಕರಣ, ನಾಗಮಂಗಲ ಗ್ರಾಮಾಂತರ ಠಾಣೆಯ 1 ಪ್ರಕರಣ ಮತ್ತು ತುಮಕೂರು ಜಿಲ್ಲೆಯ ತುರುವೇಕೆರೆ ಮತ್ತು ಹುಲಿಯೂರು ದುರ್ಗ ಠಾಣೆಯ 2 ಪ್ರಕರಣಗಳನ್ನು ಪತ್ತೆ ಹಚ್ಚಲು ಯಶಸ್ವಿಯಾಗಿದ್ದಾರೆ. ಈತನಿಂದ ಒಟ್ಟು 490 ಗ್ರಾಂ ಮೌಲ್ಯದ ಚಿನ್ನಾಭರಣ ಮತ್ತು ಆ ಕೃತ್ಯಕ್ಕೆ ಬಳಸಿದ ಒಂದು TVS ಸ್ಕೂಟರನ್ನು ಸಹಿತ ವಶಪಡಿಸಿಕೊಳ್ಳಲು ಯಶಸ್ವಿಯಾಗಿದ್ದಾರೆ. ಒಟ್ಟು ಎಲ್ಲ ಆಭರಣ ಮತ್ತು ಇದರ ಸೇರಿದ ಮೊತ್ತ 40 ಲಕ್ಷದಷ್ಟು ಆಗಿರುತ್ತದೆ. ಈತನ ಪತ್ತೆ ಮಾಡುವಲ್ಲಿ ನಮ್ಮ ನಾಗಮಂಗಲ ಗ್ರಾಮಾಂತರ ಠಾಣೆಯ CPI ನಿರಂಜನ್ ಅವರ ನೇತೃತ್ವದಲ್ಲಿ ರಚನೆಯಾಗಿದ್ದ ತಂಡದಲ್ಲಿ ರವಿಕುಮಾರ್ ಅಂತೇಳಿ PSI ಬೆಳ್ಳೂರು ಠಾಣೆ, ಮಾರುತಿ PSI ಬಿಂಡಿಗಿನವಿಲೆ ಠಾಣೆ ಮತ್ತು ಬೆಳ್ಳೂರು ಠಾಣೆಯ ಪ್ರಶಾಂತ್ ಕುಮಾರ್ CHC, ಮಧುಕುಮಾರ್ CHC, ನಾಗಮಂಗಲ ಗ್ರಾಮಾಂತರ ಠಾಣೆಯ ಇಂದ್ರಕುಮಾರ್ CHC, ಬಿಂಡಿಗಿನವಿಲೆ ಠಾಣೆಯ ಶಂಕರ್ ನಾಯ್ಕ್ ಮತ್ತು ದಿನೇಶ್ ಹಾಗೂ DPOದ CDR ವಿಭಾಗದ ರವಿಕಿರಣ್ ಮತ್ತು ಲೋಕೇಶ್ ಇವರೆಲ್ಲರೂ ಸೇರಿಕೊಂಡು ಈ ಎಲ್ಲ ಪ್ರಕರಣಗಳನ್ನು ಭೇದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅವರಿಗೆ ನಾವು ಸೂಕ್ತ ಬಹುಮಾನ ಮತ್ತು ಪ್ರಶಂಸನಾ ಪತ್ರವನ್ನು ನಮ್ಮ ಇಲಾಖೆ ವತಿಯಿಂದ ಅವರಿಗೆ ನೀಡಲಾಗ್ತದೆ. ಈತ ಹಿಂದೆ IPL ನಡೆಯುವ ಸಮಯದಲ್ಲಿ ಬೆಟ್ಟಿಂಗ್ದಲ್ಲಿ ಭಾಗವಾಗಿದ್ದಾಗ ಅಂಥೇಳಿ ಮಾಹಿತಿ ಇದೆ. ಬಟ್ ನಮ್ಮ ಜಿಲ್ಲೆಯಲ್ಲಿ ಯಾವುದೇ ಒಂದು IPL ಬೆಟ್ಟಿಂಗ್ ಕೇಸ್ನಲ್ಲಿ ಆತ ಸಿಕ್ಕು ಬಿದ್ದಿಲ್ಲ. ಆದರೆ ಆತನ MOB ಶೀಟ್ನಲ್ಲಿ ಸಹಿತ ಅದೇ ರೀತಿ ನೋಟ್ ಮಾಡಿದ್ದಾರೆ. ಹಿಂದೆ ಆತ ಬೆಟ್ಟಿಂಗ್ನಲ್ಲಿ ಭಾಗಿಯಾಗಿರ್ಬೋದು ಒಂದು ಮಾಹಿತಿ ಇದೆ ಮತ್ತು ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಹಾಸನ ಜಿಲ್ಲೆಯಿಂದ ನಾವು ಪಡ್ಕೊಳ್ಳೋದು ಬಾಕಿ ಇದೆ. ಇಲ್ಲ, ಅದು ಹೇಳ್ತಾರೆ, ಆ ಒಂದು ಉದ್ದೇಶಕ್ಕೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ಬಟ್ ಎಷ್ಟು ಪ್ರಕರಣ ಆತನ ಮೇಲೆ ದಾಖಲಾಗಿದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಕಲೆ ಅದು ಪಕ್ಕದ ತಾಲೂಕಲ್ಲ, ಅಲ್ಲೇ ಹಾಸನ ಜಿಲ್ಲೆಯಿಂದ ಕನೆಕ್ಟಿವಿಟಿ ನಾಗಮಂಗಲ ತಾಲೂಕಿಗೆ ಚೆನ್ನಾಗಿದೆ. ಚನ್ನರಾಯಪಟ್ಟಣ ಮುಖಾಂತರ ಆ ಕಡೆ ಓಡಾಟ ಜಾಸ್ತಿ ಇರ್ತದೆ. ಹೀಗಾಗಿ ಆ ಒಂದು ಪ್ರದೇಶನ ಸೆಲೆಕ್ಟ್ ಮಾಡಿದ್ದೀನಿ. ಅದನ್ನು ಬಿಟ್ಟು ನೋಡಿ ತುಮಕೂರು ಜಿಲ್ಲೆಯ ತುರುವೇಕೆರೆ ಇರ್ಬೋದು ಮತ್ತು ಹುಲಿಯೂರು ದುರ್ಗ ಇರ್ಬೋದು, ಇವು ಸಹಿತ ಅದೇ ಒಂದು ಏರಿಯಾಕ್ಕೆ ಸೇರಿದ ಪ್ರದೇಶಗಳಾಗಿವೆ. ಬೇರೆ ಜಿಲ್ಲೆಗಳು ಸೇರಿಕೊಂಡ್ರೆ ಮಂಡ್ಯ ಜಿಲ್ಲೆಯಲ್ಲಿ ಸ್ವಲ್ಪ ಜಾಸ್ತಿ ಕಳ್ಳತನಗಳು ಜಾಸ್ತಿ ಆಗಿದೆ. ಇಲ್ಲ, ನಾವು ಅದನ್ನು ಒಂದು ವಿಶ್ಲೇಷಣೆ ಸಹಿತ ಮಾಡಿದ್ದೀವಿ. ಏನು ಲಾಸ್ಟ್ ಇಯರ್ ಟ್ರೆಂಡ್ ಇತ್ತು ಅದೇ ಟ್ರೆಂಡ್ನಲ್ಲಿ ನಡೀತಾ ಇದೆ. ಸ್ವಲ್ಪ ರಾತ್ರಿ ಕಳ್ಳತನ ಪ್ರಕರಣಗಳು ಕಮ್ಮಿ ಆಗಿದೆ, ಬಟ್ ಹಗಲು ಕಳ್ಳತನಗಳು ಸ್ವಲ್ಪ ಜಾಸ್ತಿ ಆಗಿದೆ. ಅದನ್ನು ಸಹಿತ ನಾವು ವಿಶ್ಲೇಷಣೆ ಮಾಡಿದ್ದೀವಿ ಮತ್ತು
ಅದಕ್ಕೆ ಒಂದು ಸೂಕ್ತ ಒಂದು ತಂಡಗಳನ್ನು ಸಹಿತ ನಾವು 4 ಉಪವಿಭಾಗ ಮಟ್ಟದಲ್ಲಿ ಮಾಡ್ತಾಯಿದ್ದೀವಿ. ಈಗ ನಾಗಮಂಗಲ ಉಪವಿಭಾಗದಿಂದ ಇಷ್ಟು ಪತ್ತೆ ಮಾಡಿದ್ದಾರೆ ಮತ್ತು ಈಗ ಸದ್ಯದಲ್ಲೇ ಶ್ರೀರಂಗಪಟ್ಟಣ ಮತ್ತು ಮಂಡ್ಯ ಉಪವಿಭಾಗದಿಂದ ಕೆಲವೊಂದು ಕ್ರೈಮ್ಗಳನ್ನು ಪತ್ತೆ ಮಾಡಲಿಕ್ಕೆ ನಾವೆಲ್ಲ ನಿರ್ದೇಶನ ಕೊಟ್ಟಿದ್ದೀವಿ. ಒಟ್ಟಾರೆಯಾಗಿ ಸ್ವಲ್ಪ ನೈಟ್ ಗಸ್ತು ಮತ್ತು ಇರ್ಬೋದು ಮತ್ತು ನಾಕಾಬಂದಿ ಪಾಯಿಂಟ್ಗಳನ್ನು ಅದನ್ನು ಹಾಕಿದರೆ ನಾವು ಪ್ರಕರಣಗಳನ್ನು ಕಂಟ್ರೋಲ್ ಮಾಡ್ಬೋದು. ಆ ಒಂದು ನಿಟ್ಟಿನಲ್ಲಿ ನಮ್ಮ ಎಲ್ಲ ಅಧಿಕಾರಿಗಳಿಗೆ ನಿರ್ದೇಶನ ಕೊಟ್ಟಿದ್ದೀವಿ. ಏನೋ ಇಲ್ಲ, ಬಂದಂಥ ಹಣದಲ್ಲಿ ಖರ್ಚು ಮಾಡ್ತಾ ಇದ್ದ, ಶೋಕಿ ಜೀವನ ಮಾಡ್ಕೊಂಡಿದ್ದ, ಸಾಲ ಮಾಡ್ಕೊಂಡಿದ್ದನ್ನು ಸಾಲ ತೀರಿಸ್ತಾ ಇದ್ದ, ಮತ್ತೆ ಸಾಲ ಮಾಡೋದು, ಮತ್ತೆ ಇನ್ನೊಂದು ಕಡೆ ಕಳ್ಳತನ ಮಾಡೋದು, ಇದೇ ಥರ ಮಾಡ್ಕೊತಿದ್ದ. ಇಲ್ಲ, ಡೇ ಟೈಮ್ ಒಂದು ಎಮೋ ಇರೋದು ಡೇ ಟೈಮು. ನೋಡ್ತಾ ಇದ್ದ, ಯಾವುದಾದ್ರು ಮನೆಯಲ್ಲಿ ಯಾರೂ ಇಲ್ಲ ಅಂತಂದರೆ ಕ್ವಿಕ್ಕಾಗಿ ಒಂದು ಅರ್ಧ ಗಂಟೆಯಲ್ಲಿ ಈತ ಕಳ್ಳತನ ಮಾಡಿ ಹೋಗ್ತಾ ಇದ್ದ. ಹಿಂದೆ ದಾಖಲಾಗಿದೆ. ಹಾಸನ ಜಿಲ್ಲೆಯಲ್ಲಿ ಸಾಕಷ್ಟು ಪ್ರಕರಣ ಇವನ ಮೇಲಿದೆ. ಇಲ್ಲ, ಒಬ್ಬನೇ, ಸಿಂಗಲ್ ಅಫೆಂಡ್, ಸಿಂಗಲ್. ಏನು ಯಾವುದು ಮಂಡ್ಯದಲ್ಲಿ? ಇಲ್ಲ, ಮಂಡ್ಯದಲ್ಲಿ ಈಗಾಗಲೇ ನಾವು ನಗರಸಭೆಯವರ ಜೊತೆಗೆ ನಾವು ಪ್ರಪೋಸಲ್ ಕೊಟ್ಟಿದ್ವಿ. 25 CC ಕ್ಯಾಮ್ರಾಗಳ ಈಗಾಗಲೇ ಸ್ಯಾಂಕ್ಷನ್ ಆಗಿದೆ. ವರ್ಕ್ ಆರ್ಡರ್ ಸಹಿತ ಕೊಟ್ಟಿದ್ದಾರೆ. ಆದಷ್ಟು ಬೇಗ ಒಂದು 15-20 ದಿನದಲ್ಲಿ ಆ ಒಂದು ಕೆಲಸನ ಪೂರ್ತಿಗೊಳಿಸಲಿಕ್ಕೆ ನಾವು ಮಂಡ್ಯನ ಅಧಿಕಾರಿಗಳ ಜೊತೆ ಮಾತಾಡಿದ್ದೀವಿ. ಅವರಿಂದಲೂ ಸಹಿತ ವರ್ಕ್ ಆರ್ಡರ್ ಆಗಿದೆ. ಸದ್ಯದಲ್ಲಿ ಮೇನ್ ಸರ್ಕಲ್ ಏನಿದೆ ಅಲ್ಲಿ CCTV ಅಳವಡಿಕೆ ಆಗ್ತಾಯಿದೆ. ಅದರ ಜೊತೆಗೆ ನಾವು ಮಳವಳ್ಳಿ ತಾಲೂಕಿನಾದ್ಯಂತ ಸುಮಾರು 100ಕ್ಕೂ ಹೆಚ್ಚು CC ಕ್ಯಾಮ್ರಾಗಳನ್ನು ಈಗಾಗಲೇ ಅಳವಡಿಸಿದ್ದಾರೆ. ಅದು ಸದ್ಯದಲ್ಲಿ ಅದನ್ನು ಸಹಿತ ನಾವು ಓಪನ್ ಮಾಡ್ತೇವೆ. ಇಲ್ಲ, ಸಾಕಷ್ಟು ಬಾರಿ ಪ್ರತಿ ಸಲ ಅರೆಸ್ಟ್ ಆದಾಗ ಜೈಲಿಗೆ ಹೋಗ್ತಾರೆ, ಮತ್ತೆ ಸ್ವಲ್ಪ ದಿನ ಜೈಲಿನಲ್ಲಿದ್ದು ಬೇಲ್ ಮೇಲೆ ಮತ್ತೆ ಬಂದು ಮತ್ತೆ ಅದೇ ಚಳಿ ಮಾಡಿ ಹೀಗೆ ಸಾಕಷ್ಟು ಸಲ ಜೈಲಿಗೆ ಹೋಗಿ ಬಂದಿದೆ. ಏನು ಜೈಲಿಗೆ? ಹೌದು, ಜೈಲಿಗೆ ಹೋಗಿ ಬಂದ ಮೇಲೆ ಸುಧಾರಣೆ ಆಗ್ತಾರೆ ಅಂತೇಳಿ ಹೇಳ್ತಾರೆ. ಬಟ್ ಭಾಳಷ್ಟು ಜನ ಅಲ್ಲಿ ಹೋದ್ಮೇಲೆ ಮತ್ತಷ್ಟು ಜನ ಸಂಪರ್ಕ ಬೆಳೀತದೆ. ಜೈಲಿನಲ್ಲಿ ಬೇರೆ ಬೇರೆ ಏನು ಎಮೋ ಅಂತ ಕರಿತೀವಿ ನಾವು, ಬೇರೆ ಬೇರೆ ರೀತಿಯ ಕಳ್ಳತನ ಯಾವ ಥರ ಮಾಡ್ತಾಯಿರೋ ಅಂತೇಳಿ ಎಲ್ಲ ಕ್ರಿಮಿನಲ್ಗಳು ಒಂದು ಕಡೆ ಸೇರಿದಾಗ ನಾನು ಆ ಥರ ಮಾಡಿದ್ದೆ, ನೀನು ಈ ಥರ ಮಾಡಿದ್ದೆ ಅಂತೇಳಿ ಮಧ್ಯೆ ಚರ್ಚೆ ಮಾಡಿಕೊಂಡು ಇನ್ನಷ್ಟು ಹೆಚ್ಚಿನ ರೀತಿಯಲ್ಲಿ ಕೆಲವೊಬ್ಬರು ಮಾಡ್ತಾರೆ. ಕೆಲವು ಕಡೆ ಏನಾಗ್ತದೆ, ಕೆಲವೊಬ್ಬರು ಅಲ್ಲಿಂದ ಬದಲಾವಣೆ ಆಗಿಯೂ ಬಂದಂಥ ಒಂದು ಉದಾಹರಣೆಗಳು ಸಹಿತ ಇದೆ. ಆದರೂ ಸಹಿತ ನಾವು ಸಹಿತ ಏನು ಜೈಲಿನಲ್ಲಿ ಇದು ಬರ್ತಾರೆ ಅಂಥವ್ರ ಮೇಲೆ ನಿಗಾ ಇಡುವ ನಿಟ್ಟಿನಲ್ಲಿ ಕೆಲಸಗಳಾಗಬೇಕು. ಜೈಲ್ ರಿಲೀಸ್ ಲಿಸ್ಟನ್ನು ಕಳಿಸ್ತಾರೆ. ಅದಾದಮೇಲೆ ಅದನ್ನು ನಾವು ತಗೊಂಡು ಎಲ್ಲ ಠಾಣೆಯವರು ಅವ್ರ ಬಗ್ಗೆ ಸ್ವಲ್ಪ ಸರ್ವೆಲೆನ್ಸ್ ಮಾಡಬೇಕು. ಪ್ರತಿನಿತ್ಯ ಅವನು ಮನೆಯಲ್ಲಿರ್ತಾನೆ ಅಥವಾ ಬೇರೆ ಎಲ್ಲಿರ್ತಾನೆ, ರಾತ್ರಿ ಎಲ್ಲಿ ಹೋಗ್ತಾನೆ ಅಥವಾ ಡೇ ಟೈಮ್ನ ಎಲ್ಲಿ ಹೋಗ್ತಾನೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಆತನ ಚಟುವಟಿಕೆಗಳ ಮೇಲೆ ನಾವು ಗಮನ ಹರಿಸಿದರೆ ಹೆಚ್ಚಿನ ಪ್ರಕರಣಗಳನ್ನು ನಾವು ತಡೀಲಿಕ್ಕೆ ಸಾಧ್ಯ ಆಗ್ತದೆ. ಈ ಒಂದು ನಿಟ್ಟಿನಲ್ಲಿ ಸಹಿತ ನಾವು ಈಗಾಗಲೇ ಎಲ್ಲ ಅಧಿಕಾರಿಗಳಿಗೆ ಹೇಳಿದ್ದೀವಿ. ಜೈಲ್ ರಿಲೀಸ್ ಆಗ್ತಾ ಇದ್ದಂಗೆ ಆ ಒಂದು ಮಾಹಿತಿ ನಮ್ಮ ಠಾಣೆಗಳಿಗೆ ಬರಬೇಕು. ಅದನ್ನು ಈಗಾಗಲೇ ಕಳಿಸ್ತಾ ಇದ್ದಾರೆ ಜೈಲರು ನಮಗೆಲ್ಲ. ಅದನ್ನು ನಾವು ಎಲ್ಲ ಠಾಣೆಗಳಿಗೆ ಕಳಿಸ್ತಾ ಇದ್ದೀವಿ. ಯಾವುದು? ಇಲ್ಲ, ಇದು ಟೆಕ್ನಿಕಲ್ ಎವಿಡೆನ್ಸ್ ಮೇಲೆ ಈ ಒಂದು ಪ್ರಕರಣದಲ್ಲಿ ಒಂದು ಕೆಲವೊಂದು ಎವಿಡೆನ್ಸ್ ಇತ್ತು. ಅದನ್ನೆಲ್ಲ ನಿಮ್ಗೆ ಹೇಳೋಕ್ಕಾಗಲ್ಲ. ಆ ಒಂದು ಎವಿಡೆನ್ಸನ್ನು ಆಧರಿಸಿ ಟೆಕ್ನಿಕಲ್ ಆಗಿ ಸ್ವಲ್ಪ ಹೆಚ್ಚಿನ ಮಟ್ಟದಲ್ಲಿ ಒಂದು ತನಿಖೆ ಮಾಡಿದಾಗ ಈತನ ಇರುವಿಕೆ ಇಂಥ ಒಂದು ಕಡೆ ಇದೆ ಅಂತ ಗೊತ್ತಾಯಿತು. ಅದನ್ನು ಆಧರಿಸಿ ಪತ್ತೆ ಮಾಡಿ ಅದು ಬೇರೆ ಬೇರೆ ಕಡೆ ಡಿಸ್ಪೋಸ್ ಮಾಡಿದ್ದೆ. ಎಲ್ಲ ಕಡೆ ಬೇರೆ ಕಡೆ ಬಂಗಾರದ ಅಂಗಡಿಗಳಿಗೆ, ಜ್ಯುವೆಲರಿ ಶಾಪ್ಗಳಲ್ಲಿ ಅಲ್ಲೆಲ್ಲ ಡಿಸ್ಪೋಸ್ ಮಾಡಿದ್ದ. ಅದನ್ನೆಲ್ಲ ನಾವು ಬೆಂಗಳೂರು ಬೇರೆ ಕಡೆಯಿಂದ ರಿಕವರಿ ಮಾಡಿ ಈ ಒಂದು ಪ್ರಕರಣದಲ್ಲಿ ಇದು ಮಾಡಿಸಿದ್ವಿ. ಇದು ಬಾಂಧವ್ಯಗಳ ಬೆಸುಗೆ,